ಇನ್ನು ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಇದೆಂಥ ದುಸ್ಥಿತಿ ಬಂದಿದೆಯಪ್ಪ ಅಂತ ಅನಿಸ್ತಾ ಇದೆ. ಯಾಕೆಂದರೆ ದುಡ್ಡೇ ಕೊಡ್ತಾ ಇಲ್ಲ ಸರ್ಕಾರ. ಇವತ್ತು ರಾತ್ರಿ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ನಡೆಯುತ್ತೆ. ಆದರೆ ಕರಗಕ್ಕೆ ದುಡ್ಡೇ ಕೊಟ್ಟಿಲ್ಲ BBMP ಅವರು. 1.5 ಕೋಟಿ ಮೀಸಲಿಡಲಾಗಿದೆ ಬೆಂಗಳೂರು ಕರಗಕ್ಕೆ, 1.5 ಕೋಟಿ. ಆದರೂ ಕೂಡ BBMP ಆಗಲಿ ಮುಜರಾಯಿ ಇಲಾಖೆಗೆ 1 ನಯಾ ಪೈಸೆ ಕೊಟ್ಟಿಲ್ಲ. BBMP ವಿರುದ್ಧ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಆ ರೀತಿ ಆಗಿದೆ ಇಲ್ಲಿ. ಸರ್ಕಾರದಿಂದ 1.5 ಕೋಟಿ ಕರಗಕ್ಕೋಸ್ಕರ ಮೀಸಲಾಗಿಟ್ಟಿದ್ರು, BBMP ಬಜೆಟ್ನಲ್ಲೂ ಮೀಸಲಾಗಿಟ್ಟಿದ್ರು, ದುಡ್ಡು ಮಾತ್ರ ಬಿಡುಗಡೆ ಆಗಿಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ಕಡತದಲ್ಲಿ ಮೀಸಲಾಗಿಟ್ಟಿದ್ದಾರೆ, ದುಡ್ಡೇ ರಿಲೀಸ್ ಮಾಡಿಲ್ಲ. ಹಾಗಾದರೆ ವಿಜೃಂಭಣೆಯಿಂದ ಇಂಥ ಕಾರ್ಯಕ್ರಮವನ್ನು ನಡೆಸೋದು ಹೇಗೆ ಅಂತ ಪ್ರಶ್ನೆ. ಸರ್, ಈಗ ಸರ್ಕಾರದಿಂದ ಈಗ ನೋಡಿ, ನಮ್ಮ ಸರ್ಕಾರ ಒಳ್ಳೆ ನಮಗೆ ಇದು ಸಪೋರ್ಟ್ ಮಾಡ್ತಾ ಇದೆ. ಸರ್ಕಾರದಿಂದ 1.5 ಕೋಟಿ ಹಣ ಮೀಸಲಿಟ್ಟಿದೆ. ಆದರೆ ನಮ್ಮ ಜನಾಂಗಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ಇದುವರೆಗೂ ನಮಗೆ ಸರ್ಕಾರ ಮೀಸಲಿಟ್ಟಿರೋ ಹಣ ನಮಗೆ ಇನ್ನೂ ಬಿಡುಗಡೆ ಆಗಿಲ್ಲ. ಇದು 9ನೇ ದಿವಸ ಜಾತ್ರೆ ನಡೀತಾ ಇದೆ. ಆದರೆ ನಾನು ಅಧ್ಯಕ್ಷ, ನಾನು ಪೂಜಾರಿ ಅವರು, ಇತಿಹಾಸದಲ್ಲೇ ಪೂಜಾರಿ ಅವರು ದುಡ್ಡು ಹಾಕ್ಕೊಂಡು ಮಾಡ್ತಾ ಇರೋದು ಇದೇ ಫಸ್ಟ್ ಅನಿಸುತ್ತೆ. ಅವರು, ನಾನು ಮತ್ತು ನಮ್ಮ ಕಮಿಟಿ ಅವರು ನಾವೇ ದುಡ್ಡು ಹಾಕಿ ಇಷ್ಟು ದಿವಸ ಜಾತ್ರೆ ನಡೆಸಿರೋದು. ಇವಾಗ ಮುಜರಾಯಿ ಅವ್ರು ಬರ್ತಾರೆ, ನಿಮ್ಗೆ ಯಾಕೆ ಇನ್ನು 2 ದಿವಸ ರಿಲೀಸ್ ಆಗಿಬಿಡುತ್ತೆ, 1 ದಿವಸ ರಿಲೀಸ್ ಆಗುತ್ತೆ. ಯಾಕಂದರೆ ನಮಗೊಂದು ಕೋರ್ಟ್ ಆದೇಶ, ನಮ್ಮ ಅಕೌಂಟಿಗೆ ದುಡ್ಡು ಬೇಡ, ಅವ್ರ ಅಕೌಂಟ್ಗೆ ಹಾಕಿ ಅಂತ ನಾವು ಹೇಳಿದ್ರಿ, ಅದು ಒಪ್ಕೊಂಡ್ರು. ಇವಾಗ ಅವ್ರ ಅಕೌಂಟ್ಗೆ ಮಾಡಿ ಅಂತಲೇ ಹೇಳಿದ್ರಿ, ನಾವು ಬಿಲ್ ಕೊಡ್ತೀರಿ, ಅವ್ರು ರಿಲೀಸ್ ಮಾಡ್ತೀರಿ ಅಂತ. ಆದರೆ ನಮಗೆ ಇನ್ನು ಇವತ್ತು ತನಕ ನಿನ್ನೆನೂ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿಲ್ಲ. ಪಾಪ ಹೂವಾದವರು ಇವತ್ತು ಸಂಜೆ ಒಳಗಡೆ ನಮ್ಗೆ